ಶರಪತಿ ಅವರೇ, ಈಗ ಏನು ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರೆ, ಒಂದು ಕಾನ್ಸ್ಪಿರಸಿ ಅಂತ ಇದೆ. ನಮಗೆ ಏನಾಗುತ್ತೆ, ಈ ಸಂಚು ನಡೆದಿದೆ ಇಲ್ಲಿ ಅಂತ ಒಂದು ವಿಚಾರ ಬರುತ್ತೆ. ಚಾರ್ಜ್ ಶೀಟ್ ಪ್ರಕಾರ ನಾವು ಹೋಗೋಣ. ಚಾರ್ಜ್ ಶೀಟು, ಪೋಸ್ಟ್ ಮಾರ್ಟಮ್ ರಿಪೋರ್ಟು, FSL ವರದಿಗಳು ಅಂತ ಚೆಕ್ ಮಾಡಿಕೊಂಡಾಗ ಇಂಥವ್ರು ಇದ್ದರು, ಇದರಲ್ಲಿ ಇಂಥವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು, ದುರ್ಗದಿಂದ ಕರ್ಕೊಂಡು ಬಂದರು ಇವ್ರನ್ನ ಯಾರನ್ನ ಪವಿತ್ರ ಗೌಡ ಅವ್ರನ್ನ ಅಲ್ಲಿ ಮನೆಯಿಂದನೇ ಪಿಕ್ ಮಾಡಿದ್ರು, ಸ್ಪಾಟಕ್ಕೆ ಕರ್ಕೊಂಡು ಬಂದರು, ಸಿಟ್ಟಲ್ಲಿ ಅವರು ಚಪ್ಪಲಿ ತೊಗೊಂಡು ಹೊಡೆದ್ರು. ಆ ನಂತರದಲ್ಲಿ ಅವ್ನಿಗೆ ಅದಲ್ಲದೆ ಬೇರೆಯವರು ಇದ್ದಾರಲ್ಲಿ, A1 ಹಿಡಿದು A16, 17ವರೆಗೂ ಸುಮಾರು ಜನ ಇದ್ದಾರಲ್ಲಿ. ಸೊ ಅವರೆಲ್ಲ ಸೇರ್ಕೊಂಡು ಹೊಡೆದು ಅವನನ್ನು ಎಳೆದು ಅದ್ಯಾವುದು ಮೆಗ್ಗರಲ್ಲಿ ಶಾಕ್ ಎಲ್ಲ ಕೊಟ್ಟು ಸಾಯಿಸ್ಬಿಟ್ರು ಅಂತ ಹೇಳಿ. ಸೊ ಇದು ಕಾನ್ಸ್ಪಿರಸಿ ಅನ್ನೋ ವರ್ಡು ಎಲ್ಲಿಂದ ಶುರುವಾಗುತ್ತೆ? ಇದು ಅಂದರೆ ಮೊದಲೇ ಇವನನ್ನು ಸಾಯಿಸಬೇಕು ಅಂತ ಯಾರಾದರೂ ಡಿಸೈಡ್ ಮಾಡಿಕೊಂಡು ಒಂದು ಅನ್ಲಾಫುಲ್ ಅಸೆಂಬ್ಲಿಯಾಗಿ ಅದು ಕೂಡ್ಕೊಂಡು ಹೊಡೆದಾಗ ಮಾತ್ರ ಕಾನ್ಸ್ಪಿರಸಿನ, ಏನೋ ಕರ್ಕೊಂಡು ಬಂದರು, ಸೇರಿಸಿದ್ರು, ಸಾಯೋ ಥರ ಹೊಡೆದ್ರು, ಸಾಯ್ತಾನೆ ಅಂತಲೂ ಗೊತ್ತಾಗಿಯೂ ಹೊಡೆದ್ರು, ಆವಾಗ ಕಾನ್ಸ್ಪಿರಸಿ ಅನ್ನೋದು ಇನ್ವ್ಯಾಲಿಡ್ ಆಗಿ ಸಾಯಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ ಅಂತ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳಿ 120B ಏನು IPCಲಿದೆ, ಇಟ್ ಹಸ್ ಗಾಟ್ ಎ ವೆರಿ ವೈಡ್ ಟ್ಯಾಂಟಕಲ್ಸ್. ಈ ಒಂದು ಈ ಸ್ಟಾರ್ ಫಿಶ್ಗೆ ಹೆಂಗೆ ಹಲವಾರು ಕೈಗಳಿರುತ್ತೋ ಆ ಥರ ಈ 120Bಗಿದೆ. ಓಕೆ, ಈ ಸೆಕ್ಷನ್ಗೆ. ಇದು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬಾಂಬ್ ಬ್ಲಾಸ್ಟ್ ಮಾಡಬೇಕು, ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಎಷ್ಟು ಅವರು ಸುಮಾರು ತಿಂಗಳುಗಳಿಂದ ಅದನ್ನು ಪ್ರಯತ್ನ ಮಾಡಿ ಅದಕ್ಕೆ ಇದನ್ನು ಏನು ಮೆಟೀರಿಯಲ್ ಕಲೆಕ್ಟ್ ಮಾಡ್ತಾರೆ, ಸಂಚು ನಡೆಸ್ತಾರೆ, ಇದು ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಏನು ದೇ ಪ್ಲ್ಯಾನ್ ಇಟ್. ಆಮೇಲೆ ಅಲ್ಲಿ ಮಾಡಬೇಕಾದ್ರೂ, ಈಗ ಒಂದು ಬಾಂಬ್ ಇಡಬೇಕಾದ್ರೂ ಆ ಟೋಟಲ್ ಏರಿಯಾ ಸರ್ವೆ ಮಾಡ್ತಾರೆ, ಫೋಟೋಗ್ರಫಿ ತೆಗಿತಾರೆ, ಅಲ್ಲಿ ಎಷ್ಟೊತ್ತಿಗೆ ಎಷ್ಟು ಜನ ಸೇರ್ತಾರೆ, ಮಧ್ಯ ಎಷ್ಟು ಇರ್ತಾರೆ, ಸಂಜೆ ಎಷ್ಟು ಜನ ಇರ್ತಾರೆ, ಯಾವ ಟೈಮ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಹೆಚ್ಚಿಗೆ ಜನ ಸಾಯ್ತಾರೆ ಅಂತ ಹೇಳಿ. ದಿಸ್ ಈಸ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಅದನ್ನೆಲ್ಲ ಒಟ್ಟು ಸೇರಿಸಿ ಅವರು ಒಟ್ಟು ಕೂಡಿ ಅವ್ರು ಮಾತಾಡ್ತಾರೆ, ಇಲ್ಲ ನೀನು ಮಧ್ಯಾಹ್ನ ಮಾಡಿದ್ರೆ ಅಲ್ಲಿ ಜನ ಇರೋದಿಲ್ಲ, ಇಲ್ಲ ಅರ್ಲಿ ಮಾರ್ನಿಂಗ್ ಆದರೆ ರಶ್ ಇರುತ್ತೆ, ಅಥವಾ ಈವ್ನಿಂಗ್ 5 ರಿಂದ 7 ಗಂಟೆ ಆದರೆ ತುಂಬ ರಶ್ ಜನ ಇರ್ತಾರೆ, ಆವಾಗ ಬ್ಲಾಸ್ಟ್ ಮಾಡಿದ್ರೆ ಸಾಯ್ತಾರೆ ಅಂತೇಳಿ ದೇ ಫಿಕ್ಸ್. ದಿಸ್ ಈಸ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಓಕೆ, ತಮಗೆ ಇದು ನಾನು ಒಂದು ಆಡು ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಟೆಕ್ನಿಕಲಿ ಇಟ್ ನಾವು ಫೈಲ್ ಓದಿದಾಗ, ಅದನ್ನು ವಿಶೇಷತೆ ಅಥವಾ ಆಳವಾಗಿ ಗಮನಿಸಿದಾಗ, ಓದಿದಾಗ, ಚಾರ್ಜ್ ಶೀಟ್ ಫೈಲ್ ನೋಡಿದಾಗ ಕ್ರಿಮಿನಲ್ ಕಾನ್ಸ್ಪಿರಸಿ ಯಾವ ಮಟ್ಟಕ್ಕಿತ್ತು ಏನು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು ಅಥವಾ ತಿಳ್ಕೊಬೋದು. ಇದನ್ನು ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ ನಾವು ಏನೂ ಓದ್ದಿರ ಇದು ಇದೆ ಅಥವಾ ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಓಕೆ. ಸೊ ಈ ಕ್ರಿಮಿನಲ್ ಕಾನ್ಸ್ಪಿರಸಿ ನನ್ನ ಅನಿಸಿಕೆ, ನನ್ನ ಪರ್ಸನಲ್ ಅನಿಸಿಕೆ ಇದು ನಾನು ಈ ಇನ್ವೆಸ್ಟಿಗೇಷನ್ಗಾಗಲಿ ಅಥವಾ ಕೋರ್ಟ್ಗಾಗಲಿ ನ್ಯಾಯಾಲಯಕ್ಕಾಗಲಿ ಇದು ಮಾಡೋದಕ್ಕೆ ನಾನು ಇರ್ತಿಲ್ಲ. ಈ ಮೊದಲೇ ಕ್ರಿಮಿನಲ್ ಕಾನ್ಸ್ಪಿರಸಿ ಇವನ್ನ ಚಿತ್ರದುರ್ಗದಿಂದ ತಗೊಂಬಂದು ಇಲ್ಲಿ ಸಾಯಿಸ್ತಾರೆ ಅಂತ ಗೊತ್ತಾಗಿದ್ದರೆ ಬಹುಶಃ ಕಾರ್ ಡ್ರೈವರ್ ಆಗಲಿ ಅಥವಾ ಈ ಫ್ಯಾನ್ಸ್ ಅಸೋಸಿಯೇಷನ್ ಯಾರೋ ಇದರಲ್ಲಿ ಅಂತ ಕರ್ಕೊಂಡೇ ಬರ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಅಥವಾ ಅವನಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಓಕೆ, ಇದು ಇನ್ವೆಸ್ಟಿಗೇಷನಲ್ಲಿ ಏನಿದೆಯೋ ಏನು ಎಷ್ಟು ಆಳ ಉದ್ದ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ವಿರುದ್ಧವಾಗಿ ಮಾತಾಡೋದು ತಪ್ಪಾಗ್ತದೆ. ಫೈನ್. ಇದೀಗ ನಾನು ನಾರಾಯಣ ಸ್ವಾಮಿ ಕೇಳಿಬಿಡ್ತೀನಿ. ನಾರಾಯಣ ಸ್ವಾಮಿ ಅವರೇ, ಈಗ ನೀವು ಪವಿತ್ರ ಗೌಡ ನಿಮ್ಮ ಕಕ್ಷಿದಾರರಾಗಿ ನಿಮ್ಮ ವೆರಿ ಫಸ್ಟ್ ಆರ್ಗ್ಯುಮೆಂಟ್ ನಿಮ್ಗೆ ಸ್ಟಾರ್ಟ್ ಆಗೋದು ಪವಿತ್ರ ಗೌಡಗೂ ಇದು ಯಾವುದೋ ಸೋಕಾಲ್ಡ್ ರೇಣುಕಾಸ್ವಾಮಿಯ ಮರ್ಡರ್ಗೂ ಸಂಬಂಧ ಇಲ್ಲ ಅಂತ ಫಸ್ಟ್ ಆರ್ಗ್ಯುಮೆಂಟ್ ನಿಮ್ದಿದು? ಖಂಡಿತ ಸರ್. ಫೈನ್. ಯಾಕಂದ್ರೆ ಪವಿತ್ರ ಗೌಡ ಅವ್ರದೇ ಆದ ಲೈಫ್ ಅನ್ನ ಕಟ್ಕೊಂಡು, ಅವ್ರದೇ ಆದ ಸ್ಟ್ರಗಲ್ಸ್ ಅಲ್ಲಿ ಒಂದು ಸಣ್ಣ ಚಿಕ್ಕ ಹೆಣ್ಮಗುನ ಸಾಕೊಂಡು, ಅವ್ರದೇ ಆದ ಒಂದು ಪ್ರೈವೇಸಿ ಲೈಫ್ ಇರುತ್ತೆ. ಆ ಲೈಫ್ ಅಲ್ಲಿ ಅವ್ರು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಒಬ್ಬ ಮನುಷ್ಯನಿಗೆ ಈ ಹಲವಾರು ಜನ, ನೂರಾರು ಜನ ಕೆಟ್ಟದಾಗ ಮೆಸೇಜ್ಗಳನ್ನ ಕಳಿಸಿರ್ತಾರೆ, ನಮಗೂ ಕಳಿಸ್ತಾರೆ, ನಿಮ್ಗೂ ಕಳಿಸ್ತಾರೆ. ಎಷ್ಟೋ ಜನಕ್ಕೆ ಇವತ್ತು ಫೋನ್ಗಳು ಹ್ಯಾಕ್ ಆಗೋದು ಮತ್ತೊಂದು ಎಲ್ಲ ನಡೀತಾನೆ ಇರುತ್ತೆ ದೈನಂದಿನ ದಿನಗಳಲ್ಲಿ. ಸೊ ಹಾಗಾಗಿ ರೇಣುಕಾ ಸ್ವಾಮಿನ ಕರೆಸ್ಬಿಟ್ಟು ಈ ತರ ಮಾಡ್ಬೇಕು ಅಂತ ಅನ್ನುವಂತ ಥಾಟ್ಸ್ ಆ ಲೆವೆಲ್ ಖಂಡಿತವಾಗಿಯೂ ಆಕೆ ಹೋಗಲ್ಲ. ಯಾಕಂದ್ರೆ ಆಕೆಗೆ ಕೂಡ ವಿದ್ಯಾವಂತೆ ಇದ್ದಾರೆ, ಆಕೆಗೆ ಇದ್ರ ಬಗ್ಗೆ ಯಾವುದೇ ತರ ಸುಳಿವು ಕೂಡ ಇಲ್ಲ. ಆಕೆಗೆ ಇಂಥ ಒಬ್ಬ ವ್ಯಕ್ತಿನ ಕರೆಸ್ಬಿಟ್ಟು ಸಿಂಪಲ್ ಆಗಿ ನಾನು ಹೇಳ್ತೀನಿ, ಅವ್ರಿಗೇನಾದ್ರು ಈ ತರ ಮಾಡಿದ್ದಾರೆ, ಈ ತರ ಡೆತ್ ಆಗಿದ್ದಾರೆ, ಸಾಯಿಸಿದ್ದಾರೆ ಯಾರೋ ಒಬ್ರು, ಅಥವಾ ಹಿಂಗಾಗಿದೆ ಅಂತ ಗೊತ್ತಿದ್ರೆ ಪೊಲೀಸ್ನವ್ರು ಕರೆದ ತಕ್ಷಣ ಅವ್ರು ಹೋಗ್ತಾನೆ ಇರ್ಲಿಲ್ಲ ಸರ್. ತಮಗೆ ಗೊತ್ತಿದೆ, ಅವತ್ತು ಪೊಲೀಸ್ನವರು ಈ ತರ ಸ್ಟೇಷನ್ ತಾವ್ ಬರ್ಬೇಕು ಅಂತ ಫೋನ್ ಮಾಡಿ ಹೇಳಿದಾಗ ಇವರೇ ಕಾರ್ ಎತ್ಕೊಂಡ್ ಖುದ್ದು ಹೋಗ್ತಾರೆ, ಇವ್ರನ್ನೇನು ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರೋಲ್ಲ. ಸೊ ಇಷ್ಟರಲ್ಲೇ ತಾವ್ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ಏನ್ಕೋ ಕರೆದಿದಾರಲ್ಲ ಅಂತ ಹೋಗ್ತಾರೆ. ಸ್ವಲ್ಪ ನಿಮ್ ಹತ್ರ ಯಾವ್ದೋ ಒಂದು ಕೇಸ್ ವಿಚಾರವಾಗಿ